ನಮ್ಮ ಮೆಟ್ಟಲ್ಲಿ ನಾವೇ ಹೊಡ್ಕೊಳ್ಬೇಕು. ಇಂದು ಸೀಟ್ ಟೆಸ್ಟ್ ಮಾಡ್ಸೋಣ. ಡ್ಯಾಶ್ RX ಕಿಂಗ್. ಚಿಕ್ಕಮಗಳೂರಿಂದ 70 ಕಿಲೋಮೀಟರ್. ಅದು ಹೇಗೆ ಅಂದ್ರೆ ನನಗೆ ಗೊತ್ತಿಲ್ಲ, ಬಟ್ ಹೇ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವತ್ತು ನಾನು ವ್ಲಾಗ್ ಮಾಡ್ತಿರೋದು ಮನೆಯಿಂದ. ಇವತ್ತು ಆ್ಯಕ್ಚುಲಿ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕೆ ಶಿವಮೊಗ್ಗ ಅಂದರೆ ಒನ್ ಡೇಯಲ್ಲಿ ಎಷ್ಟು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಅಂತ ಇವತ್ತು ನಾವು ಶಿವಮೊಗ್ಗ ಹೋಗ್ತಿದ್ದೀವಿ. ನಾನು ಮತ್ತು ನನ್ನ ಫ್ರೆಂಡು. ಅವನಿಗೆ ಹೊರಗೆ ಬಂದು ವೆಯ್ಟ್ ಮಾಡ್ತಾ ಇದ್ದಾನೆ. ಸೊ ಹೋಗೋಣ. ಆ್ಯಕ್ಚುಲಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ನಾವು, ಹಂಗಾಗಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಹೊರಟಿದ್ದೀವಿ. ಇವನೇನು ಇಲ್ಲಿ ಬಂದು ನಿಂತಾಗಿದೆ ಆಲ್ರೆಡಿ. ಗೈಸ್ ಇವಾಗ ಚಿಕ್ಕಮಗಳೂರು ಬಿಟ್ವಿ. ಆಲ್ರೆಡಿ ಲೇಟ್ ಆಗಿದೆ. ಆಕ್ಚುಲಿ ನಾವು ಮನೆಯಿಂದ ಹೊರಟಿದ್ದೆ ಲೇಟ್ ಆಗಿತ್ತು. ಆನ್ ದಿ ವೇಯಲ್ಲಿ ಪರಿಚಯದವ್ರು ಸಿಕ್ಕಿದ್ರು. ಅವ್ರನ್ನ ನಾವು ಚಿಕ್ಕಮಗಳೂರು ಡ್ರಾಪ್ ಮಾಡಿ ಬರೋತ್ತಿಗೆ ಲೇಟ್ ಆಯ್ತು. ಸೊ ಅವರು ಅಲ್ಲಿ ತಿಂಡಿ ಮಾಡ್ಕೊಂಡು ಹೋಗಿ ಅಂದ್ರು. ಸೊ ಅಲ್ಲಿ ಪೊಂಗಲ್ ಕೂಡ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು ಪೊಂಗಲ್. ಸೊ ಅಲ್ಲಿಂದ ಹೊರಡೋತ್ತಿಗೆ ಲೇಟ್ ಆಯ್ತು. ಆಲ್ಮೋಸ್ಟ್ 11 o'clock ಆಗಿದೆ ಇವಾಗಲೇ. ನೋಡೋಣ ಎಷ್ಟು ಪ್ಲೇಸು ನಾವು ವಿಸಿಟ್ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ. ಆದಷ್ಟು ಟ್ರೈ ಮಾಡ್ತೀವಿ. ಇವತ್ತಿಗೆ ಆಗುತ್ತಾ ಬ್ರೋ? ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕಿಂತ ಮುಂಚೆ ಸೆಟ್ ಮಾಡ್ತೀಯಾ? ಕಡೂರು ಫೋರ್ಟ್. ಇವಾಗ ನಾವು ಕಡೂರ್ ಹತ್ರ ಇರೋ ಒಂದು ಫೋರ್ಟಿಗೆ ಬಂದಿದ್ದೀವಿ. ಇದು ನಿಮಗೆ ರೈಲ್ವೆ ಸ್ಟೇಷನ್ ಬ್ಯಾಕ್ ಸೈಡಲ್ಲಿದೆ ಇದು. ಸೊ ಇದು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಇದು ಏನು ಏನಂತ? ಯಾವ ರಾಜರು? ನಿಮ್ಮೂರಮ್ಮ ಗೊತ್ತಿರ್ಬೇಕಲ್ಲ ನಿಮಗೆ. ಸ್ಕೂಲ್ ಹೇಳ್ಕೊಡಲ್ಲ ಪಾಠ ಎಲ್ಲ? ಹೇಳ್ಕೊಡ್ತಾರೆ. ಇಲ್ಲೆಲ್ಲ ಹೊರಗಿನ ಜನ ಬರ್ತಾರಾ? ಯಾರು ಬರಲ್ವಾ? ಯಾರು ಬರಲ್ವಾ? ಇದಿದೆ ಅಂತಾನೆ ಗೊತ್ತಿಲ್ಲ ಯಾರಿಗೆ. ಆಕ್ಚುಲಿ ನಮಗೆ ಈಗ ಗೊತ್ತಾಗಿದೆ ಇವತ್ತು. ಅಲ್ಲಿ ಹೋಗಿದ್ವಿ, ಬಟ್ ಅಲ್ಲಿ ಅದೇನು ಹರಕೆ ಕೊಡ್ತಿದ್ದಾರೆ. ಹಂಗಾಗಿ ಒಂದು 1/2 hour ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಮಗೆ ಟೈಮ್ ಇಲ್ಲ, ಹಂಗಾಗಿ ಮತ್ತೆ ನಾವು ಬಂದ್ವಿ. ಅಲ್ಲೇನಿಲ್ಲ, ಒಂದು ಟೆಂಪಲ್ ಇತ್ತು ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಇದೇ ಫೋರ್ಟ್ ಅದು. ಹೋಗುವ. ನಮ್ಮ ಮುಂದಿನ ಪಯಣ ಶಿವಮೊಗ್ಗ. ಎಲ್ಲಿ? ನೀರಾ? ನಡ್ಕೊಂಡು ಹೋಗೋದಾ ಕಾರಲ್ಲಿ ಹೋಗೋದಾ? ಪ್ಲೇಸ್ ಚೆನ್ನಾಗಿದ್ಯಾ? ನೋಡ್ಕೊಂಡು ಬರೋಣ. ಓಕೆ. ಸೊ ನಮ್ಮ ಹುಡುಗರು ಏನೋ ಹೇಳ್ತಿದ್ದಾರೆ, ನೋಡ್ಕೊಂಡು ಬರೋಣ. ಇಲ್ಲೇನೋ ಪ್ಲೇಸ್ ಇದೆ, ಮಾಡು ಹೋಗುವ. ಸೊ ನಮಗೆ ಫ್ರೆಂಡ್ಸ್ ಆಗಿದ್ದಾರೆ ಇಲ್ಲಿ ಇವರು. ಬಾ ಕರ್ಕೊಂಡು. ಏನ್ ಹೆಸರು? ನಿಖಿಲ್ ಗೌಡ. ಎಷ್ಟನೇ ಕ್ಲಾಸು? 6th ಸ್ಟ್ಯಾಂಡರ್ಡ್. ನೀನು? ನಿನ್ನ ಹೆಸರು? ರಿಷಿಕ್. ಅವನು ಸ್ಟಂಟ್ ಎಲ್ಲ ಮಾಡ್ತೇನೆ. ಅವ್ನಿಗೆ ಗರ್ಲ್ ಫ್ರೆಂಡ್ ಇದ್ದಾರ? ಸ್ಟಂಟ್ ಬಾಯ್. ಗರ್ಲ್ ಫ್ರೆಂಡ್ ಹೆಸರು ಮುಖ್ಯದ ನಗು ನೋಡು. ಅಜರ್ ವ್ಲಾಗ್ಸ್ ಅಂತ ಇದೆ ನೋಡು. ಇದು ಊರ ಹೆಸರು ಏನಿದು? ಕಡೂರು ಅಲ್ಲ ಇದು? ಕಡೂರು ಕೋಟೆ. ಇದೇನು ಇದು? ನೀರು ಕೆರೆ. ಫುಲ್ಲು ಕೆರೆ ಇತ್ತು, ನೀರು ಕಮ್ಮಿ ಆಗಿದೆ, ತುಂಬಾ ತುಂಬಿತ್ತು. ಈಜುಡಕ್ಕೆ ಯಾರಾದ್ರು ಕ್ರೇಜ್ ಇದ್ರೆ ಈ ಕೆರೆ. ಅದ್ಯಾವ್ದು ಟೆಂಪಲ್? ಅದು ರಾಘವೇಂದ್ರ ಸ್ವಾಮಿ ಟೆಂಪಲ್, ಆಂಜನೇಯ ಸ್ವಾಮಿ ಟೆಂಪಲ್, ಇದು ಅಯ್ಯಪ್ಪ ಸ್ವಾಮಿ. ಮತ್ತೆ ಅಂತ ಪ್ಲೇಸ್ಗಳು ಏನಿಲ್ಲ, ಅದಕ್ಕೆ ಇಲ್ಲಿ ಯಾರು ಬರಲ್ಲ ಅನಿಸುತ್ತೆ. ಟೆಂಪಲ್ ತುಂಬಾ ಇದೆ ಮಾತ್ರ ಇಲ್ಲಿ ಸುತ್ತಮುತ್ತ. ಒಂದು 7-8 ಟೆಂಪಲ್ಸ್ ಇದೆ. ಅಯ್ಯಪ್ಪ ಸ್ವಾಮಿ. ಇಲ್ಲೊಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆ. ನಿನ್ನ ಹೆಸರೇನು? ರಂಜನ್ ಕುಮಾರ್. ನೋಡಿ ಒಂದು ವೀಲಿ ನೋಡೋಣ. ಐಸಾ ಎಲ್ಲ ಕಣೋ. ಓಕೆ ಬರ್ಲಾ? ಬಾಯ್ ಬಾಯ್. ಹುಡುಗ ಪಾಪ ಏನೋ ಕರ್ಕೊಂಡು ಹೋದ. ಅಲ್ಲಿ ನೋಡಿದ್ರೆ ಒಂದು ಕೆರೆ ಇದೆ, ಕೆರೆ ತರ ಇದೆ, ಬಟ್ ಫುಲ್ ಗಲೀಜ್ ಆಗಿದೆ. ಏನು? ಇನ್ಸ್ಟಾಗ್ರಾಮ್ ಹಾ ಕಳ್ಸು. ಏನ್ ಕಳಿಸ್ಬೇಕು? ವಿಡಿಯೋನ
ಯಾರು ನಿನ್ನ ಇನ್ಸ್ಟಾಗ್ರಾಮ್ ಐಡಿ ಇದೆಯಾ? ಏನಂತಿದೆ? ಪ್ರೀತಮ್ ಡ್ಯಾಶ್ RX ಕಿಂಗ್. ರೋಲೆಕ್ಸ್ ಅವನ പേര് RX. ಏನು ಆ ತರ ಇಟ್ಕೊಂಡ್ ಬಿಟ್ಟಿದ್ಯ ಹೆಸರು? ನೋಡಿ ಗೈಸ್, ಇವಾಗ ನಾನು ಬಂದಿರೋದು ಅಮೃತೇಶ್ವರ ಟೆಂಪಲ್ಗೆ. ಈ ಟೆಂಪಲ್ಲು ಬಿಲ್ಟ್ ಆಗಿರೋದು 12ನೇ ಶತಮಾನದಲ್ಲಿ. ಇದನ್ನ ಬಿಲ್ಟ್ ಮಾಡಿದವರು ಅಮೃತೇಶ್ವರ ದಂಡನಾಯಕ. ಅವ್ರು ಎಲ್ಲಿಯವರವರು? ಸೊ ಅಮೃತೇಶ ದಂಡನಾಯಕ ಅವರು ಶಿಲ್ಪಿ. ಅವ್ರು ಬಂದು ನಮ್ಮ ಮೂಡಿಗೆರೆಯ ಹೆಮ್ಮೆಯ ರಾಜಮನೆತನದ ಹೊಯ್ಸಳರ ರಾಜರಾದ ವೀರ ಬಳ್ಳಲ್ ಇದ್ದಾರಲ್ಲ, ಸೊ ಅವ್ರ ಅಂಡರ್ ಈ ಶಿಲ್ಪಿ ಬರ್ತಾರೆ. ಅವರು 12ನೇ ಶತಮಾನದಲ್ಲಿ ಇದನ್ನ ಬಿಲ್ಟ್ ಮಾಡಿದ್ದಾರೆ. ಸೊ ಇದನ್ನೇನೋ ನೀವು ನೋಡ್ಬೇಕು ಅಂದ್ರೆ ಚಿಕ್ಕಮಗಳೂರಿಂದ 70 ಕಿಲೋಮೀಟರ್ ಇದೆ, ಹಾಸನದಿಂದ 50 ಕಿಲೋಮೀಟರ್ ಇದೆ. ಅಂಡ್ ಈ ಟೆಂಪಲ್ ನಿಮಗೆ ಲೊಕೇಟ್ ಆಗಿರೋದು ಬಂದು ತರೀಕೆರೆಯ ಅಮೃತಪುರದಲ್ಲಿ ಮೈನ್ ರೋಡ್ ಅಲ್ಲಿ ಇದೆ. ಅದ್ ನಾನು ನಿಮ್ಗೆ ತೋರಿಸ್ತೀನಿ ಮುಂದೆ. ಅದು ಎಲ್ಲಿ ನೀವು ಅಲ್ಲಿ ರೈಟ್ ಲೆಫ್ಟ್ ತಗೊಳ್ಬೇಕಂತ ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲಿಂದ 7 ಸಿಕ್ಕಾಪಟ್ಟೆ ಬಿಸಿಲಿದೆ, ಕಾಲ್ ಇಡಕ್ ಆಗ್ತಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಯಾವ್ದಾದ್ರು ಫಿಶ್ ಬಟ್ ನನಗೆ ಸಿಕ್ಕಾಪಟ್ಟೆ ಗೈಸ್, ಸಿಕ್ಕಾಪಟ್ಟೆ ಬಿಸಿಲು, ನಡಿಯಕ್ ಆಗ್ತಿಲ್ಲ, ಅಷ್ಟು ಹೀಟ್ ಇದೆ. ಬಟ್ ಓಯ್, ನನಗೆ ಒಂದು ಡೌಟ್ ಇದೆ. ಅದು ಹಾಸನಿಂದ 50 ಕಿಲೋಮೀಟರ್ ಅಂತಲ್ಲ, ಚಿಕ್ಕಮಗಳೂರಿಂದ 70 ಕಿಲೋಮೀಟರ್. ಅದು ಹೇಗೆ ಅಂದ್ರೆ ನನಗೆ ಗೊತ್ತಿಲ್ಲ. ಬಟ್ ಬೇರೆ ರೂಟ್ ಇರ್ಬೋದು, ಮೇ ಬಿ, ನನಗೆ ಗೊತ್ತಿಲ್ಲ. ನನಗೆ ಅದೊಂದು ಡೌಟ್ ಇದೆ. ಹಾಸನ ಮತ್ತೆ ಚಿಕ್ಕಮಗಳೂರು ಮಧ್ಯದಲ್ಲಿದೆ, ಹಂಗಾಗಿ ಇದು ಹಾಸನಿಗೆ 50, ಚಿಕ್ಕಮಗಳೂರು 70 ಇದೆ. ಅದೇನೋ ನನಗೆ ಗೊತ್ತಿಲ್ಲ ಗೈಸ್. ಅದು ಗೂಗಲ್ ನೋಡಿದಾಗ ಅಲ್ವಾ 50 ತೋರಿಸ್ತಲ್ಲ. ಈ ತರ ಇನ್ಫಾರ್ಮೇಶನ್ ಬಂತು. ನಮಗೆ ತಿಳಿದ ಮಟ್ಟಿಗೆ ನಾವು ಹೇಳಿದ್ದೀವಿ, ಅದ್ರ ಮೇಲೆ ನಮಗೆ ಗೊತ್ತಿಲ್ಲ. ಸೊ ಅಲ್ಲಿ ನೀರು ಸಿಗ್ತಿದೆ. ಈ ಏನಕ್ಕೆ ನೀರು? ಖಾಲಿ ನೀರು ಹಾಕೊಳ್ಳೋಣ, ಕಾಲು ಮಾಂಸ ಎಲ್ಲ ಬೆಂದು ಹೋಗಿದೆ. ಸ್ವಲ್ಪ ಕಾಲು ತೊಳ್ಕೊಂಡು ಹೋಗೋಣ. ನನಗೆ ಬೇಡಪ್ಪ, ನೀನು ತೊಳ್ಕೊ. ಹಾ, ಅದ್ರ ಮಜಾನೇ ಬೇರೆ. ನಿಂಗೆ ಏನ್ ಗೊತ್ತಿರೋದು? ಸ್ವಲ್ಪ ಸೊ ಯಾರೆಲ್ಲ ವಿಸಿಟ್ ಮಾಡಿಲ್ಲ, ವಿಸಿಟ್ ಮಾಡಿ. ಚಿಕ್ಕಮಗಳೂರು ಸೈಡಿಂದ ಬರೋರು ನೋಡಿ, ಈ ತರ ಇಲ್ಲಿ ಆರ್ಚ್ ಇದೆಯಲ್ವಾ, ಇದು ರೈಟ್ ಸೈಡ್ ತಗೊಳ್ಬೇಕು. ಇದ್ರಲ್ಲಿ ಬರ್ದಿದಾರಲ್ಲ, ಶಿಕ್ಷಕ ಅಮೃತಾಪುರ ಶ್ರೀ ಅಮೃತೇಶ್ವರ ಸ್ವಾಮಿ ನೋಡಿ. ಇದ್ರ ರೈಟ್ ಸೈಡಿಗೆ ಇಲ್ಲ ರೋಡ್ ಇದೆ, ಅಲ್ಲಿ ತಗೊಳ್ಬೇಕು. ಚಿಕ್ಕಮಗಳೂರು ಬರೋರಿಗೆ, ಶಿವಮೊಗ್ಗದಿಂದ ಬರೋರಿಗೆ ಲೆಫ್ಟ್ ಸೈಡು ಇಲ್ಲಿಂದ. ಇದು ಮೈನ್ ರೋಡ್, ಶಿವಮೊಗ್ಗ ಆಮೇಲೆ ಚಿಕ್ಕಮಗಳೂರು ಮೈನ್ ರೋಡ್ ಇದು. ಇಲ್ಲಿಂದ 7 ಕಿಲೋಮೀಟರ್ ಒಳಗೆ ಹೋಗ್ಬೇಕು. ಇಲ್ಲಿಂದ 7 ಕಿಲೋಮೀಟರ್ ಒಳಗೆ ಹೋಗ್ಬೇಕು ಟೆಂಪಲಿಗೆ. ಚಿಕನ್ ಬಿರಿಯಾನಿ ಟೇಸ್ಟ್ ಹೇಗಿದೆ? ಊಟ ಫೈಟ್ 10 ಔಟ್ ಆಫ್ 8, 10 ಔಟ್ ಆಫ್ 7. ಎಗ್ ರೈಸ್ ಅಂತ ಅನ್ಕೊಂಡೆ ನಾನು ಫಸ್ಟಿಗೆ. ನಮ್ಮೂರಲ್ಲೇ ಚೆನ್ನಾಗಿರೋದು ಊಟ, ಇಲ್ಲಿ ಚೆನ್ನಾಗಿಲ್ಲ ಅಷ್ಟು. ಬೇರೆ ಕಡೆ ಗೊತ್ತಿಲ್ಲ, ಈ ಹೋಟೆಲ್ ಅಷ್ಟು ಓಕೆ ಅಲ್ಲ. ಬಟ್ ಹೆವಿ ಆಯಿಲ್, ಸಿಕ್ಕಾಪಟ್ಟೆ ಆಯಿಲ್ ಇತ್ತು ಮಾತ್ರ. ಆಯಿಲ್ ಬನ್ನಿ ಅಂತ ಹೇಳಿ ನಾ ಯಜಮಾನ್ರೆ. ಈಗ ಲೆಫ್ಟ್, ಹೆಂಗೆ ಲೆಫ್ಟ್ ಇಲ್ಲಿ ಏನೋ ಬಿಟ್ಟ. ಏನು ನಾ ವಿಂಡೋ ಓಪನ್ ಮಾಡ್ತೀನಪ್ಪ. ಏನಾಯ್ತು? ಏನ್ ಡ್ರೈವರ್ ನೀನು? ಗೈಸ್, ಫೈನಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆದ್ವಿ. ನಾವು ಆ್ಯಕ್ಚುಲಿ ಬಂದಿರೋದು ಶಿವಮೊಗ್ಗದಲ್ಲಿರೋ ಕೃಷಿ ಮೇಳಕ್ಕೆ. ಇದು ನಿನ್ನೆ ಮತ್ತೆ ಇವತ್ತು 2 ಡೇಸ್ ಕೃಷಿ ಮೇಳ ಇದೆ, ಅದಕ್ಕೋಸ್ಕರ ಬಂದಿರೋದು. ಇವತ್ತು ಲಾಸ್ಟ್ ಡೇ. ಸೊ ನೋಡಿ, ಇಲ್ಲಿಂದ ವೆಹಿಕಲ್ಸು 1-2 ಕಿಲೋಮೀಟರ್ ತನಕ ಪಾರ್ಕಿಂಗ್ ಇದೆ. ಅಷ್ಟು ದೂರ ನಿಂತಿದೆ ವೆಹಿಕಲ್ಸ್ ನೋಡಿ. ಅಲ್ಲಿ ಕೆಳಗೆ ತನಕನೂ ಇದೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ನಾನು ನನ್ನ ಸ್ಲಿಪ್ಪರ್ ಚೇಂಜ್ ಮಾಡಿ ಶೂಸ್ ಹಾಕೊಳ್ಬೇಕು. ಅಣ್ಣ ಫುಲ್ ರೆಡಿ. ಅಣ್ಣ ನನಗೆಲ್ಲ ಬಿದ್ರು, ನನಗೆಲ್ಲ ಬಿದ್ರು. ಏನು ನನ್ನ ಸ್ಟೈಲಿಗೆ ಇವತ್ತು ಯಾರು ಬಿದ್ದಿದ್ದು? ಎಲ್ಲಿ ಇಲ್ಲಿ ನೋಡು. ಏನೆಲ್ಲ ನನ್ ಕಡೆನೆ ಓಡ್ ಬರ್ತಾವ್ರೆ.
ನನಗೆಲ್ಲ ಬಿದ್ರು ಏನು ನನ್ನ ಕೈಲಿಗೆ ಬಂತು. ಯಾರು ಬಿದ್ದಿದ್ದು? ಇಲ್ಲೊಂದು ಸೀಟ್ ಟೆಸ್ಟಿಂಗ್ ಲ್ಯಾಬ್ರೇಟರಿ ಇದೆ ಬ್ರೋ, ಇಂದು ಸೀಟ್ ಟೆಸ್ಟ್ ಮಾಡ್ಸೋಣ. ಗಣೇಶ ಬಾ. ಯಾಕೋ ಡೌಟ್ ಇದೆ ಅಲ್ಲ, ಒಂದ್ಸಲಿ ಮಾಡ್ಸೋಣ. ಬೇಡ, ಅದು ಇಲ್ಲಿ ಮಾಡ್ಸೋದಲ್ಲ. ಇಡೀ ಫ್ಯಾಮಿಲಿನ ಕರ್ಕೊಂಡ್ ಬಂದಿದ್ಯಲ್ಲ ನೀನು. ಯಾರಿಲ್ಲ, ಇವಳು ಒಬ್ಳೆ. ಬಾ. ಖುಷಿ ಮಾಡಕ್ ಬಂದು ರೆಸ್ಟ್ ಮಾಡ್ತಿದ್ದೀವಿ. ಗೈಸ್ ಬಂದು ಒನ್ ಅವರ್ ಇಲ್ಲಿ ನಿದ್ದೆ ಮಾಡಿದೆ, ಸಿಕ್ಕಾಪಟ್ಟೆ ನಿದ್ದೆ ಬಂತು. ಇಲ್ಲಿ ಬಂದು ನೋಡಿದ್ರೆ ಜನ ಸಾಗರನೇ ಇದೆ. ಎಲ್ಲಿ ನೋಡಿದ್ರು ಜನ. ಎಲ್ಲ ಜನರ ಕೈ ಕಾಲಿದೆ, ಏನು ಬೈ ಮಾಡ್ತಿಲ್ಲ ಅಂದ್ರೆ ಎದ್ದು ಕಾಣಿಸ್ತಿದೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇಲ್ಲಿ ಕೃಷಿಗೆ ಸಂಬಂಧಪಟ್ಟಂಗೆ ಎಲ್ಲ ಥರದ ಮಿಷಿನರೀಸ್ ಐಟಮ್ಸ್ ಎಲ್ಲ ಇದೆ. ಇಲ್ಲಿ ಮತ್ತೆ ಬೇರೆ ಏನೆಲ್ಲ ಇದೆಯೋ ಕಿರಣ? ಎಲ್ಲ ಇದೆ ನೋಡು, ಅಲ್ಲಿ ನೋಡು, ಫಸ್ಟ್ ಸ್ಟಾಲಿಂದ ಆ ಕಡೆಯಿಂದ ನೋಡಿ ಇಂಜಿನ್. ಹೌದು, ಏನೇನು ಐಟಮ್ಸ್ಗಳಿದೆ ಇಲ್ಲಿ ಸಂಬಂಧಪಟ್ಟಿದ್ದೆಲ್ಲ ಕೃಷಿ ಸಂಬಂಧಪಟ್ಟಿದ್ದು ಅಷ್ಟೇನಾ? ಮತ್ತೆ ನೋಡಿ ಬೇಕಾದ್ರೆ ಇನ್ಸೂರೆನ್ಸ್ ಮಾಡ್ತಿದೆ ಗಾಡಿದು, ಹೋಮ್ ಲೋನ್ ಮಾಡ್ತಿದೆ ಎಲ್ಲ. ಅಲ್ಲ, ಇನ್ಸೂರೆನ್ಸ್ ಎಲ್ಲ ಇಲ್ಲ. ಬಾ, ಕ್ರಿಯೇಟಿವ್ ಶಿವಮೊಗ್ಗ ಅಂತಿದೆ ಕಣ, ಅವ್ರೇ ಹಂಗ ನೋಡಿ ಹಾಕ್ತಾರೆ ಎಲ್ಲಿ. ಓಕೆ, ನನಗೆ ಈ ದಿನ ಹಟ್ಬೇಕು ಶೂಟಿಂಗ್ ಮಾಡೋಕ್ಕೆ. ಇದು ನಮ್ದು ರವಿಚಂದ್ರ ಒಂದು ಸಾಂಗ್ ಇದೆಯಲ್ಲ, ಪುಟ್ಟ ಮಳ್ಳಿ ಅಲ್ಲ, ಎಷ್ಟು ಜನ ಆಗ್ಬೋದು? ರಾಗಿ ಹೊಲ ಎಷ್ಟು ಜನ ಆಗ್ಬೋದು ಇಲ್ಲಿ ಅಂದಾಜು? 10-15 ಜಾಸ್ತಿ ಇದಾರೆ. ಇಲ್ಲಿ ನಮ್ಮ ಮೂಡಿಗೆರ ಸ್ಟಾಲ್ ಇದೆ. ಮೂಡಿಗೆರ ಸ್ಟಾಲ್ ಅಲ್ಲಿ ಏನೆಲ್ಲ ಇಟ್ಟಿದ್ದಾರೆ ನೋಡೋಣ. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? ಕಾಡಲ್ಲ ಏನೇನು ಇದು ಕಿರಣ? ನೋಡಿ, ಎಲ್ಲ ತರ ಇನ್ಸೆಕ್ಟ್ ಇದೆ ನೋಡಿ. ಚಿಟ್ಟೆ ಮಾಡಿದ್ದಾರೆ. ಚಿಟ್ಟೆನಾ ಇದು? ಹೌದು. ಇದು ವಜ್ಜೆ ತರ ಕಾಣೋದಿಲ್ಲ ಅದು. ಗೆದ್ಲಿಡಿ ಇತ್ತಲ್ಲ, ಅದು ಅಲ್ಲೇ ಪಕ್ಕದಲ್ಲಿದೆ ನಮ್ದು. ತಗೊಳಕ್ಕೆ ಬಂದಿದ್ದು. ಇದನ್ನ ತಗೊಳ್ಳೋಣ. ಹಾ, ಕೋಲ್ಡ್ ಜನ ಸಾಗರ ಅಲ್ಲಿರೋರಂತೂ ಅದು ಕೈಗೆ ಸಿಕ್ಕಿಲ್ಲ, ಅಷ್ಟು ಜನ ಸಾಗರ. ಇಲ್ಲಿ ನೋಡಿ, ಇದು ರವಿಚಂದ್ರನದು ರಾಗಿ ಒಳದಾಗೆ ಖಾಲಿ ಗುಡಿಸಲು ಅಂತ ಒಂದು ಸಾಂಗ್ ಇತ್ತಲ್ಲ, ಅದೆಲ್ಲ ಶೂಟಿಂಗ್ ಮಾಡಿದ್ರು. ದನ ತಿಂದಂಗೆ ಒಬ್ಬನೇ ತಿಂತೀವಲ್ಲ. ಮಗು ಕೊಡ ಗೋಲಿ ಸೋಡಾ, ಲೈಮ್ ಕೊಡಿ, ಲೈಮ್ ಕೊಡಿ. ಜಿಂಜರ್ ಕುಡಿಬೇಕು ಸರ್, ಜಿಂಜರ್ ಬಹಳ ಒಳ್ಳೆ ಕ್ಲೀನ್ ಆಗ್ತದೆ. ಕೊಡ್ಲಾ? ಗೊತ್ತುತ್ತೆ ಅದು. ರೀಚ್ ಆಗ್ಬೇಕಂದ್ರೆ ಈ ವಿಡಿಯೋನ ಇವಾಗ ಸ್ಟಾಲಿಗೆಲ್ಲ ಹೋಗಿ ಆಯ್ತು. ಇವಾಗ ನಾವು ಮೂಡಿಗೆರೆ ಹೋಗ್ತಿದೀವಿ. ಎಲ್ಲ ಶಾಪಿಗೆ ಹೋಗಕ್ಕಾಗಿಲ್ಲ. ಎಷ್ಟು 500+ ಶಾಪ್ ಇತ್ತು? ಎಸ್, 500+ ಇರ್ಬೋದು. ಬಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇನ್ನು ಜನ ಸಾಗರ ಇರೋದ್ರಿಂದ ಹೋಗಕ್ಕಾಗಲ್ಲ. ಇನ್ ಕೇಸ್ ಅಷ್ಟಲ್ಲಿ ನಾವು ನುಗ್ಗಿದ್ವಿ ಅಂದ್ರೆ ಅದು ಮಿಸ್ಬಿಹೇವ್ ಆಗ್ಬಿಡುತ್ತೆ ಅಲ್ಲ, ಅಷ್ಟು ಜನ ಇದ್ದಾರೆ ಅಲ್ಲಿ. ಅದಕ್ಕೆ ಸುಸ್ತಾಯ್ತು, ಇನ್ನು ಮೂಡಿಗೆರೆ ಹೋಗೋಣ ಅಂತ ಹೇಳಿ ಕೊನೆಯದಾಗಿ ನಾವು ಹೇಳ್ಬೇಕಾಗಿರೋದು ವಿದಾಯ ನಮ್ಮ ಶಿವಮೊಗ್ಗ ನಗರಕ್ಕೆ. ಸೊ ನಾವು ಹೊರಟಿರೋದು ಮೂಡಿಗೆರೆ. ಸ್ವಾಗತ ಕೋರಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ವಿ. ಎಂಡೇನು ಮಾಡಲ್ಲ. ಇದಲ್ಲ ನಮ್ಮ ಕಾರು. ಅಬ್ಬಬ್ಬಬ್ಬಬ್ಬಾ, ಸುಸ್ತಾಗೋಯ್ತು.
ಕಿರಣ ಒಂದು ಹಾಡು ಹೇಳು. ಕಿರಣ ನಿಮ್ದು ಸರಿ ನಿಂತ ರೆಡಿ. ನಂದು ಹಾಯ್ ಡ್ಯೂಡ್, ಇವತ್ತಿನ ಡೇ ಹೇಗಿತ್ತು? ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ, ಬೋಳಿ ಮಗ ಒಬ್ಬ ಇದಾನಲ್ಲ ನಮ್ ಭಾವ, ನನ್ ಮಗನ ಮಾತು ಕೇಳಿ ಇವನಾ? ನಾವು ಬೆಳಗ್ಗೆ ಎದ್ದು ಜನಸಾಗರ ನೋಡಕ್ ಹೋಗಿರೋದು. ಟೈಮಲ್ಲಿ ಎದ್ಬಿಟ್ಟು ನಾವು ಬಂದ್ವಲ್ಲ ಜನಸಾಗರ ನೋಡಕ್ಕೆ, ನಮ್ಮ ಮೆಟ್ಟಲ್ಲಿ ನಾವೇ ಹೊಡ್ಕೊಳ್ಬೇಕು. ಇಲ್ಲೇನೋ ಫಂಕ್ಷನ್ ಆಗ್ತಿದೆ, ಊಟ ಮಾಡ್ಕೊಂಡು ಹೋಗೋಣ. 100% ಹೋಗೋಣ ಕಿರಣ, ಊಟ ಮಾಡ್ಕೊಂಡು ಹೋಗೋಣ. ಯಾರ್ದೋ ಮದ್ವೆ, ಊಟ ಮಾರೆ. ಹೋಗೋಣ ಮದ್ವೆ ನೋಡಿ. ವಿನಯ್ BY ಮತ್ತೆ ಭೂಮಿಕಾ ಅಂತ ಹೇಳಿದ್ ಯಾವ ಊರು? ಬೀರೂರು. ನೋಡಿ ಮದುವೆ ನೋಡ್ತಿದ್ರೆ ನಮಗೆ ಯೂಟ್ಯೂಬ್ ಅಲ್ಲಿ ಮೆಸೇಜ್ ಹಾಕಿ ಕರೀರಿ, ನಾವು ಬರ್ತೀವಿ. ಮಂಗಳೂರು ಹೊಂಬಾಳೆ ಹೊಂಬಾಳೆ ಪ್ರೀತಿಯ ಹೊಂಬಾಳೆ ನನ್ನಾಸೆಯ ಹೂವೆ ಕೇಳೆ ನೀನಿದ್ದರೆ ಬಾಳೆ ಹೊಂಬಾಳೆ. ಓ ಓ, 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 ಓ. ಬಾವ ಹೇಳು, ಕಮ್ಮನಿ ಹೇಗಿತ್ತು? ಏನ್ ಮರ ನೀನು ಛೀ. ಅದು ಬೀರೂರು ಕಡೂರು ಎಲ್ಲ ಬಿರಿಯಾನಿ ಮಿಕ್ಸ್ ಹೊಡೆದು ಮನಸ್ಸಿನ ಭಾವನೆ ಮುಖದಲ್ಲಿ ನೋಡು. ಡೋರ್ ತೆಗ್ದಿಲ್ಲ ನಿಜ ಮಾಡ್ಬಿಡ್ತಿದ್ದೆ. ಹೋಗೋದಂತೂ ಗ್ಯಾರಂಟಿ. ನಾನು ಅವಾಗ ಬಾಯ್ 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 ಶೂಸ್ ಹಿಡ್ಕೊಂಡು ಬಾಯ್ ಮಾಡ್ತಿದ್ಯಲ್ಲ. ಓಕೆ ಹೇಳಿ. ಅದರಲ್ಲಿದೆ ಶೂಸ್. ಬೇರೆ ಏನಿದೆ? ಬೇರೆ ಪ್ರೀತಿ ವಿಶ್ವಾಸ. ಪ್ರೀತಿ ವಿಶ್ವಾಸ ಅದು ಯಾವತ್ತೂ ಇರುತ್ತೆ. ಗಟ್ಟಿಯಾಗಿರ್ಲಿ. ಸರಿ, ಮೊಬೈಲು ನಂದು ನಿನ್ ಕೈಲಿ ಮತ್ತೇನಿರೋದು? ಗಾಯ್ಸ್, ನಿನ್ನೆ ವ್ಲಾಗ್ನ ಎಂಡ್ ಮಾಡಿ ಇಲ್ಲ, ಸೊ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಿ ಯು ಆನ್ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.